ನಿವೇಶನದಲ್ಲಿ ಗಿಡಗೆಂಟೆಗಳು ಬೆಳೆದು ಸ್ಥಳೀಯ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಕೂಡಲೇ ಇದನ್ನು ತೆರವುಗೊಳಿಸುವಂತೆ ಪುರಸಭೆ ಸದಸ್ಯರ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರಸಭಾ ವ್ಯಾಪ್ತಿಯ 9ನೇ ವಾರ್ಡ್ನ ವೈಕುಂಠ ಬೀದಿ ಸರ್ಕಾರಿ ಗೌರಮ್ಮ ದೇಗುಲ ಪಕ್ಕದಲ್ಲಿ ಇರುವ ಖಾಸಗಿ ನಿವೇಶನದಲ್ಲಿ ಗಿಡಗೆಂಟೆಗಳು ಬೆಳೆದು ತೀವ್ರ ತೊಂದರೆಯಾಗುತ್ತಿದ್ದು, ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಸ್ಥಳೀಯ ನಿವಾಸಿಗಳು ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ಪುರಸಭೆ ಸದಸ್ಯ ಜಗದೀಶ್ ಮಾತನಾಡಿ, ಇದು ಯಾರ ನಿವೇಶನ ಎಂಬುದು ನಮಗೆ ತಿಳಿದಿಲ್ಲ. ಸ್ಥಳೀಯರು ಇದು ಬ್ರಾಹ್ಮಣ ಮಹಾಸಭಾಕ್ಕೆ ದಾನವಾಗಿ ಮಲ್ಲಿಕಾರ್ಜುನ ಗ್ರೂಪ್ಸ್ ನೀಡಿದ್ದಾರೆ ಎಂದು ತಿಳಿದಿದೆ. ಆದರೆ ಇದು ಯಾರ ಹೆಸರಿನಲ್ಲಿ ಖಾತೆ ಇದೆ ಎಂದು ತಿಳಿಯುತ್ತಿಲ್ಲ. ಕೂಡಲೇ ಸ್ವಚ್ಛತೆ ಮಾಡಬೇಕು. ನನ್ನ ವಾರ್ಡ್ನಲ್ಲಿ ಡೆಂಗ್ಯೂ ಮಲೇರಿಯಾ ಹೆಚ್ಚಾಗಿ ವ್ಯಾಪಿಸುತ್ತಿದೆ. ಇದರಿಂದ ಏನಾದರೂ ತೊಂದರೆಯಾದರೆ ನಾವು ನಿವೇಶನದ ಮಾಲೀಕರನ್ನು ಹೊಣೆಗಾರನಾಗಿ ಮಾಡುತ್ತೇವೆ. ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳು ವ್ಯಾಪಿಸುತ್ತಿದ್ದು, ಕೂಡಲೇ ಇದರ ಬಗ್ಗೆ ಅಧಿಕಾರಿಗಳಿಗೆ ಹೆಚ್ಚಿನ ನಿಗಾ ವಹಿಸಲು ಸೂಚಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಸ್ಥಳೀಯ ನಾಗರಾಜ್ ಹಾಜರಿದ್ದರು. ಮುನ್ಸಿಪಾಲಿಟಿಯಿಂದ ನಾವು ಬಂದು ತೆರವು ಮಾಡಲಿಲ್ಲ, ಅವನ್ನೆಲ್ಲ ಈ ಚರಂಡಿ ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ನಾವು ಈಗ ಸಾರ್ವಜನಿಕರು ನಮಗೆ ದೂರು ಕೊಟ್ಟಾಗ ನಾವು ಬರಲೇಬೇಕಾಗತ್ತೆ. ದಯಮಾಡಿ ಇದನ್ನು ನಮ್ಮ ಚೀಫ್ ಆಫೀಸರ್ ಆದಂಥ ನಮ್ಮ ಸುಜಯನವರು ಒಂದು ರೌಂಡು ನಮ್ಮ ವಾರ್ಡ್ಗಳನ್ನ 23 ವಾರ್ಡ್ಗಳನ್ನ ರೌಂಡ್ ಹೊಡೆದು ಅದನ್ನು ಶುಚಿಯಾಗಿದೆಯೋ ಇಲ್ವೋ, ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ರು ಇಲ್ವೋ ಅಂತೇಳಿ ದಯಮಾಡಿ ಕಣ್ಣಾರಿಸ್ಬೇಕು. ಯಾಕೆಂದರೆ ಡೆಂಗ್ಯೂ ಅಂದರೆ ಈಗ ನಮ್ಮ 8ನೇ ವಾರ್ಡಲ್ಲಿ ಒಂದು ಮಗು ಸತ್ತೋಗಿದೆ ಈ ಕಳೆದ ತಿಂಗಳಲ್ಲಿ. ಅದು 1.5 ವರ್ಷದ ಒಂದು ಮಗು. ಪಾಪ ಒಬ್ಬನೇ ಮಗ ಇದ್ದವನು, ಪಾಪ ನಮಗೂ ಅದು ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರೋವಂಥ ನಿವಾಸಿಗಳು ದಯಮಾಡಿ ಜಿಲ್ಲಾಡಳಿತಗಳು ನಾನು ಇದಕ್ಕೆ ನಮ್ಮ ಡಿ ಸಿ ಅವರಾದಂಥ ಸತ್ಯಭಾಮ ಅವ್ರಿಗೂ ನಾನು ಇದನ್ನು ಆಗ್ರಹ ಮಾಡ್ತೀನಿ. ಯಾಕೆ ಅಂದರೆ ಬೇಲೂರಲ್ಲಿ ಡೆಂಗ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ದಯಮಾಡಿ ಅವರು ಒಂದು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಬೇಲೂರಲ್ಲಿ ಈ ಥರ ಒಂದು ಶುಚಿ ಮಾಡ್ತಾ ಇದ್ದಾರೋ ಅಥವಾ ಸ್ವಚ್ಛತೆ ಮಾಡ್ತಿದ್ದಾರೋ ಇಲ್ವೋ ಅನ್ನೋದನ್ನು ದಯಮಾಡಿ ಅವರು ಬಂದು ಒಂದ್ಸತಿ ನೋಡಬೇಕು ಅಂತೇಳಿ ನಾನು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀನಿ.